ಶುಭಂ ಭೂಯಾತ್. ತಂದೆ, ಈ ಬ್ರಹ್ಮಾಂಡದ ಅಸಂಖ್ಯ ಕಾರ್ಯಗಳನ್ನು ನಿರ್ವಹಿಸುವವನು ನೀನು. ಇಷ್ಟು ದಿನ ನೀನು ನಮ್ಮ ಜೊತೆ ಇದ್ದಿದ್ದಕ್ಕೆ ನಿನಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕೋ ನನಗೆ ತಿಳಿತಿಲ್ಲ. ಸಿದ್ಧಲಿಂಗ, ನೀನು ಸದಾಕಾಲ ಕೃತಜ್ಞನೇ ಆಗಿರುವಾತ. ನಿನ್ನ ನರನಾಡಿಗಳಲ್ಲಿ, ಚಿಂತನೆಗಳಲ್ಲಿ, ಮನದ ಕಣಕಣದಲ್ಲಿಯೂ ನನ್ನ ಧ್ಯಾನವೇ ತುಂಬಿದೆ. ಹೀಗಿರುವಾಗ ಈ ನಿನ್ನ ಅನನ್ಯವಾದ ಭಕ್ತಿಯ ಮುಂದೆ ನನಗಿನ್ನೇನು ಬೇಕು? ಆದರೂ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು ನೀವು ಬಂದ್ರಲ್ಲ ಅನ್ನೋ ಧನ್ಯತಾ ಭಾವ ಭಗವಂತ. ಸಿದ್ಧಲಿಂಗ, ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಒಂದು ಆಸರೆಯ ಅವಶ್ಯಕತೆ ಇರುತ್ತದೆ. ಆಸರೆ ಇಲ್ಲದ ಸಂಬಂಧಗಳೇ ಇಲ್ಲ. ಅದು ತಾಯಿ ಮತ್ತು ಮಗುವಿನ ನಡುವೆ ಇರಲಿ, ಪತಿ ಹಾಗೂ ಪತ್ನಿಯರ ನಡುವೆ ಇರಲಿ, ಅಥವಾ ಭಕ್ತ ಹಾಗೂ ಭಗವಂತನ ನಡುವಿನ ಸಂಬಂಧವೇ ಇರಲಿ. ಜಗತ್ತು ಒಂದನ್ನೊಂದು ಅವಲಂಬಿಸಿಕೊಂಡಿದೆ. ಹೀಗಾಗಿ ನನ್ನ ಮತ್ತು ನಿನ್ನ ನಡುವೆಯೂ ಒಂದು ಅವಲಂಬನೆ ಇದೆ ಸಿದ್ಧಲಿಂಗ. ಮಹಾದೇವ, ನಿನ್ನ ಮೇಲೆ ನನ್ನ ಅವಲಂಬನೆ ಇದೆ ಅಂತ ಹೇಳು, ಅದಷ್ಟೇ ಸತ್ಯ. ಅಮಿತವಾದ ಭಕ್ತಿಯನ್ನು ತೋರ್ಪಡಿಸುವ ಭಕ್ತನನ್ನೂ ಭಗವಂತನು ಅವಲಂಬಿಸಿರುತ್ತಾನೆ ಸಿದ್ಧಲಿಂಗ. ಈ ಸಂದರ್ಭದಲ್ಲಿ ಇಲ್ಲಿಗೆ ಬರುವುದು ನನ್ನ ಧರ್ಮವಾಗಿತ್ತು. ನಾನದನ್ನು ಪಾಲಿಸಿದ್ದೇನೆ ಅಷ್ಟೇ. ಅದು ನನ್ನ ಸೌಭಾಗ್ಯ. ಆದರೆ ಈ ಕಲಿಯುಗದಲ್ಲಿ ಕಷ್ಟದಲ್ಲಿರೋರಿಗೆ ಸಹಾಯಕ್ಕೆ ಬರೋರು ಬಹಳ ಕಡಿಮೆ ತಂದೆ. ಅದಕ್ಕಿಂತಲೇ ತಾನೇ ನೀನಿರುವೆ. ನಿನ್ನ ಜನ್ಮವೇ ಮತ್ತೊಬ್ಬರಿಗೆ ಸಹಾಯ ಮಾಡುವುದಕ್ಕಾಗಿ ಮುಡುಪಾಗಿದೆಯಲ್ಲ. ನೀನು ನನಗೊಪ್ಪಿಸಿದ ಕರ್ತವ್ಯವನ್ನು ನಾನು ಪಾಲಿಸ್ತಾ ಇದ್ದೀನಿ ತಂದೆ. ಸಿದ್ಧಲಿಂಗ, ಇನ್ನು ಮುಂದೆ ಬಹಳ ಸಾವಧಾನವಾಗಿ ನೀನು ನಿನ್ನ ಮುಂದಿನ ದಿನಗಳನ್ನು ಕಳೆಯಬೇಕಾಗಿದೆ. ಪರೀಕ್ಷೆಗಳಿನ್ನೂ ಮುಗಿದಿಲ್ಲ. ನಿನಗೆ ಇನ್ನು ಮುಂದೆ ಎದುರಾಗುವ ಸಂಕಷ್ಟಗಳು ಮತ್ತಷ್ಟು ದೊಡ್ಡದ್ದೇ ಆಗಿರಬಹುದು. ಆ ಬಗ್ಗೆ ಎಚ್ಚರವಿರಲಿ.